ನಿಜಾನೇ? ಸೂಪರ್ ಟ್ರೈನ್ ಇದು ಸ್ಟಾರ್ಟ್ ಆಯ್ತೀನಿ. ಮುಂದೆ ನೋಡ್ತಾ ಇರೋ ಭಾರತ ಮಾತೆಯರ ಐ ಆಮ್ ನಾಟ್ ಝೀರೋ, ಐ ಆಮ್ ಹೀರೋ. ಅರೆ, ನನ್ನ ಮೋಟರ್ ಸೈಕಲ್, ಈ ಮೋಟರ್ ಸೈಕಲ್ ನಿಮ್ದೇನಾ ಸರ್? ಹೌದು. ಛೇ, ಎಂತ ಕಾಲ ಬಂತು ಸರ್. ಆ ಬಿಡಿ ಫಿಯೇಟ್ ಕಾರು ನಿಂತಿದ್ದು ಮೋಟರ್ ಸೈಕಲ್ಗೆ ಡ್ಯಾಶ್ ಹೊಡ್ಕೊಂಡು ಹೋಯ್ತಲ್ಲ ಸರ್. ಬಿಡಿ ಫಿಯೇಟ್ ಕಾರ್ ತುಂಬ ಬರೀ ಪಡ್ಡೆ ಹುಡುಗಿರು ಸರ್. ಏನೋ ಕವರ್ ಬೇರೆ ಇಟ್ಟಿದ್ದಾರೆ ನೋಡಿ. ಹಲೋ ಹೀರೋ, ಐ ಆಮ್ ಸಾರಿ, ಇಟ್ ಈಸ್ ಯುವರ್ ಬ್ಯಾಡ್ ಲಕ್. ರಿಪೇರಿ ಖರ್ಚಿಗೆ ಬ್ಲಾಂಕ್ ಚೆಕ್. ಬಾನು, ನನಗೆ ಎಷ್ಟು ಆಸ್ತಿ ಇದೆ ಗೊತ್ತೇನಮ್ಮ? ಗೊತ್ತಿಲ್ಲ ಡ್ಯಾಡಿ. 1 ಮಿನಿಟ್, ಮ್ಯಾನೇಜರ್ನ ಕೇಳಿ ಹೇಳ್ತೀನಿ. ನೋ ಜೋಕ್ಸ್ ಬಾನು. ಲುಕ್ ಮೈ ಶಾಯ್, ನಮ್ಗೆ ಬೇಕಾದಷ್ಟು ಆಸ್ತಿ ಇದೆ, ಆದ್ರೆ ಕರಗ್ ಹೋಗದೆ ಸಂಪತ್ತು ಉಳಿಯೋದಿಕ್ಕೆ ಅದೇನು ಸಮುದ್ರ ಅಲ್ಲಮ್ಮ. ಡ್ಯಾಡಿ, ಏನ್ ಹೇಳ್ತಾ ಇದ್ದೀರಾ? ಬೇರೆ ಸಮಯ ಬಂದಿದೆ, ಹೇಳ್ತಾ ಇದ್ದೇನೆ. ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿದ್ರು, ನಿಮ್ ಮಗಳು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾಳೆ, ಆನರ್ ಮಾಡೋಣ ಅಂತ. ವಾಟ್? 2 ಲಕ್ಷ? ಎಸ್, 2 lakhs. ಒಂದು ಕ್ಷಣ ವಾಪಸ್ ಕಳಿಸ್ಬಿಟ್ಟು ಹೇಳೋ ಮನ್ಸಾಗಿತ್ತು, ಆದ್ರೆ ಎಲ್ಲಿ ಮರ್ಯಾದೆ ಜೊತೆ ನನ್ನ ಪ್ರೆಸ್ಟೀಜು ಹಾಳಾಗತ್ತು ಅಂತ ಪಾಸ್ ಮಾಡಿ ಅಂತ ಅಂದೆ. ಇದುವರೆಗೂ 100,000 ಅಂತಿತ್ತು, ಆದ್ರೆ ಈಗ ಡ್ಯಾಡಿ, ಅದು ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ನೋಡಮ್ಮ, ನೀವು ಬೇಕಾದ್ರೆ ನನ್ನ ಚಿಪ್ಪಣ ಅಂತೂ ಪರವಾಗಿಲ್ಲ, ಆದ್ರೆ ನೀನು ಈ ರೀತಿ 10 ಬೀಳ್ತಾರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಅಂಡರ್ಸ್ಟ್ಯಾಂಡ್? ಲಂಗು ಲಗಾಮಿಂದಿರೋ ಭಾರತ ಮಾತೆಯರ ಐ ಆಮ್ ನಾಟ್ ಝೀರೋ, ಐ ಆಮ್ ಹೀರೋ. ಸಿನಿಮನೆ ಕಿಲಿಕ್ಕಿಲ್ಲ. ನನ್ನ ಕಾಯಿ ಸಿಕ್ರೆ ನಾವು, ನನ್ನ ಕೈ ಸಿಕ್ರೆ ನಾವು, ನನ್ನ ಕುತ್ತಿಗೆ ಸಿಕ್ರೆ ಕೈ ಕಾಯಿ ಅವರು ಕೊಟ್ಟ ಮೇಲೆ ಉಳಿದಿರೋದೇನು ಬೈತಾನೆ. ಕಮಾನ್ ಕಮಾನ್, ಮೆಲ್ಲಗೆ ಮೆಲ್ಲಗೆ. ಲೋ ಸಿಎ ಪಾಪಿ, ಕೊಟ್ಟಾಗೆಲ್ಲ ಕಾಪಿ ಕೈಗಾಯ. ಓಯ್ ರಂಗಪ್ಪ, ನೀನು ಪ್ರಮೋಷನ್ ತಾನೆ. ನಾನು ಒಂದ್ಸಲ ಫೋನ್ ನಲ್ಲಿ ಎಮೋಷನ್ ಮಾತಾಡಿದ್ರೆ ಅವನು ಪೂಜೆಯಾಗದಲ್ಲಿ ಮೋಷನ್ ಆಗ್ಬೇಕು. ನಿನ್ ಕೆಲಸ ಆಯ್ತು. ಬರ್ತೀನಿ ಸರ್. ಓಯ್ ಕಿಲಿಕಿಲ, ನೀನ್ ನೋಡಿದ್ರೆ ನನಗೇನೋ ಒಂಥರ ಮುರುಮುರ. ನಿಮ್ದೇನಲ್ವಾ? ನಿಮ್ ದಯದಿಂದ ನಮ್ ಜಾಬ್ ಪರ್ಮನೆಂಟ್ ಆಯ್ತು ಸರ್. ಹ್ಯಾಪಿ ನ್ಯೂಸ್. ಹೌದು, ನಿಮ್ಮ ಅಮ್ಮ ಆಗಿದ್ದಾಳೆ, ಸಾರಿ ನಿಮ್ಮ ಅಕ್ಕ ಆಗಿದ್ದಾಳೆ. ಇಷ್ಟು ದಿವಸ ಕಾನ್ವೆಂಟಲ್ಲಿ ಸಿಸ್ಟ್ ಆಗಿದ್ಲು, ಈಗ ಮದ್ರಾಸ್ ಹೋಗಿ ಮದರ್ ಆಗ್ತಿದ್ದಾಳೆ. ಅಯ್ಯೋ, ಮದುವೆ ಆಗಕ್ಕೆ ಮುದ್ರಾಸ್ಬೋದಕ್ಕ? ಯಾಕೆ ನಾನಿದೆ ಇಲ್ಲಿ, ಕಲಿಸಿಲ್ಲಿಗೆ ಮದುವೇನು ಗ್ರ್ಯಾಂಡ್ ಮದರ್ ಮಾಡ್ತೀನಿ. ಆದ್ರೆ ಪುರುಷದ ಕೆಲಸ
ನಿಯತ್ತಾಗಿ ಮಾಡ್ಬೇಕು. ಸರಿ ಸರ್, ಬರ್ತೀನಿ. ತಮ್ಮ ಸನ್ಮಾನ ಸಮಾರಂಭ ಅಯ್ಯಪ್ಪ ನನಗೆ ಮೇಲ್ ಮಾಡೋಣ ಬೇಡಪ್ಪ. ಗಾಬರಿ ಆಗ್ಬಿಡಿ ಸರ್, ಪೊಲೀಸ್ ಪ್ರೊಡಕ್ಷನ್ ತುಂಬಾ ಇಟ್ಟಿದ್ದೀವಿ. ಅದು ನಾಳೆ ಗಲ್ಲಿಗೆ ಹೋಗ್ತೀರಪ್ಪ. ಅಲ್ಲ, ಡೆಲ್ಲಿಗೆ ಅರ್ಜೆಂಟ್ ಆಗಿ ಮಿನಿಸ್ಟರ್ ನೋಡ್ಬೇಕಾಗಿದೆ. ನಾಡಿದ್ದು ಫ್ಲೈಟ್ ಹತ್ತೀವಿ. ನಾನು ಬಾಡಿಗೆವರು ಇಲ್ಲಿ ಲ್ಯಾಂಡ್ ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಮಸ್ಕಾರ, ನಾವಿನ್ನು ಬರ್ತೀವಿ. ಯಾರಪ್ಪ ಇವನು ಒಳ್ಳೆ ಒಲಿಂಪಿಕ್ಸ್ ರನ್ ಮಾಡ್ಕೊಂಡ್ ಬಂದವನೇ? ಸರ್ ಸರ್, ನಿಮ್ ಕಾರ್ಯ ಕುಡಿದು 25 ಜನ ಸತ್ತೋಗ್ಬಿಟ್ರಿ ಸರ್. ಅಷ್ಟೇನಾ? ಸತ್ತೇರಿಕೆ. ಈ ವಿಷಯ ಹೇಳಕ್ಕೆ ಒಲಿಂಪಿಕ್ ರನ್ ಮಾಡ್ಕೊಂಡ್ಬಿಟ್ಟ. ಜನಸಂಖ್ಯೆ ಕಮ್ಮಿ ಆಗ್ಲಿ ಅಂತ ನಮ್ ಸರ್ಕಾರ ಎಷ್ಟು ಸರ್ಕಸ್ ಮಾಡ್ತಿದೆ ಅಯ್ಯ. ಸರ್ಕಾರಕ್ಕೆ ಉಪಯೋಗ ಆಗ್ಲಿ, ಜನಸಂಖ್ಯೆ ಕಮ್ಮಿ ಆಗ್ಲಿ ಅಂತಾನೆ ನಾನು ಈ ಕಲ್ಬಟ್ಟಿ ತಯಾರು ಮಾಡ್ತಾ ಇರೋದು, ಗೊತ್ತಾ? ಹಲೋ ಅಯ್ಯಪ್ಪ, ಹಲೋ, ನರೇರಿ ಟಾಕಿಂಗ್. ಏನು ನಾವೊಬ್ಬರು ನೋಡಿ ಲಕ್ಷಣ ಇಲ್ವಾ? ಶುದ್ಧ ಹೋಗೋಣ. ಸ್ಪೀಕಿಂಗ್. ಯಾರು ಫೈನಾನ್ಸ್ ಮಿನಿಸ್ಟರ್ ಮಾತಾಡ್ಬೇಕಂತ? ಕೊಡಿ ಕೊಡಿ. ನಮಸ್ಕಾರ ಸಾಹೇಬ್ರೆ, ಚೆನ್ನಾಗಿದ್ದೀರಾ? ಬೇಡಿ ಸಾರ್ ಬೇಡಿ. ನನಗೆ ಕುರ್ಚಿ ಮೇಲೆ ಕೂತು ಆಡಳಿತ ನಡೆಸಬೇಕು ಅನ್ನೋ ಆಕಾಂಕ್ಷೆ ಇಲ್ಲ. ಸದಾ ನಿಮ್ ಜೊತೆಲೇ ಇರ್ತೀವಲ್ಲ, ಬಿಡಿ. ಒಟ್ನಲ್ಲಿ ನಮ್ಮ ಸಹಕಾರ ನಿಮ್ಮ ಸರ್ಕಾರಕ್ಕೆ ಯಾವಾಗಲೂ ಇದ್ದೇ ಇರುತ್ತೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ಅವಮಾನ, ಶುದ್ಧ ಅವಮಾನ. ರೀಸೆಂಟ್ ಆಗಿ ನನಗೆ ಸೆಂಟ್ ಅವಮಾನ ಆಗಿದೆ. ಯಾಕೆ ಹಾಗೆ ಮಾತಾಡ್ತೀಯ? ನಾನು ಯಾರು? ನಾಯಿ ಮರಿನಾ? ನರಹರಿ ದೊಡ್ಡ ದೊಡ್ಡ ರಾಜಕೀಯ ಧುರೀಣರಲ್ಲ ನನ್ನ ವೇಸ್ಟ್ ಕೊಟ್ಟು ಜೇಬ್ನಲ್ಲಿದ್ದಾರೆ. ಇನ್ನು ಇವ್ರ್ಯಾರು? ವಿಶ್ವಪತಿ, ವಂಶದಲ್ಲಿ ಛತ್ರಪತಿ, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳೆಲ್ಲ ಇವ್ರ ಪ್ಯಾಂಟ್ ಜೇಬ್ನಲ್ಲಿದ್ದಾರೆ. ನಾವಿಬ್ರು ಇಂಥ ಪವರ್ಫುಲ್ ಮ್ಯಾನ್ಗಳು ನಿಮ್ ಚಡ್ಡಿ ಜೇಬ್ನಲ್ಲಿ ಇದ್ದೀವಿ. ಇನ್ನು ನೀವ್ಯಾರು? ಯಜ್ಞದ ವಿರೋಧ ಅಲ್ಲ, ಮಹಾಬಲ. ಈ ನೆಲೆ ಗ್ರಹಾಬಲ. ನಾವು ಮೂರು ಒಂದ್ ಕಡೆ ಸೇರಿ ದೃಷ್ಟಿ ಇತ್ತ ಅಂದ್ರೆ ಪಡೆಯನೆ ಸೃಷ್ಟಿ ಆಗುತ್ತೆ. ಆ ಸೃಷ್ಟಿನೇ ಕಾರ್ಪೊರೇಷನ್ ಕಸ ತೊಟ್ಟೆ ಆಗುತ್ತೆ. ಈಗ ನಾವ್ ಯಾರ ಮೇಲೆ ದೃಷ್ಟಿ ಇಡ್ಬೇಕು ಅದು ಮೊದಲು ಹೇಳ. ಆ ಜುಜುಬಿ SP ಸತ್ಯರಾಜ್ ನಮ್ಮ ನಾಗಪ್ಪನ ಮೇಲೆ ಸಿಂಹಂತರ ಎಗರಿ ಚಿಂದಿ ಉಡಾಯಿಸಿ ಲಾಕಪ್ ನಲ್ಲಿ ಪ್ಯಾಕಪ್ ಮಾಡಿದಾನಲ್ಲ, ನಮ್ಮ ಪಾಲ್ತ ನಾಗಪ್ಪನ ಹೊರಗಡೆ ಬಿಡಿಸ್ಬೇಕು ಅನ್ನೋ ಯೋಚನೆ ಒಬ್ಬರಿಗಾರು ಇದೆಯಾ? ಮನಸ್ಸು ಇಲ್ಲ ಹಣ್ಣಾಗಿ ಹೋಯ್ತು. ಹೆಣ್ಣಿನ ಮೃದುವಾಗಿ ಮಾಡ್ಕೋಬೇಕು ಸುಂದರ್. ನಾನು ನನಗಾಗ್ತಿರೋ ಓಟ್ಲ ಸಂತೋಷನ ನೀವು ಯಾವ ರೀತಿ ಹೇಳಿ ಹಾಗೆ ಹೇಳಿದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ. ಈ ಸಂತೋಷಕ್ಕೆ ಕಾರಣ ಏನು? ಅಷ್ಟೊಂದು ಹಾಟ್ ಸ್ವೀಟ್ ನ್ಯೂಸ್ ನ ಪುಸ್ತಕ ಹೇಳ್ತೀನಿ. ಅಟ್ಲೀಸ್ಟ್ 100 ಬರ ದುಡ್ಡ ಮುತ್ತು. ನಮ್ಮ ಮುದ್ದು ಯಾರಪ್ಪು? ನೀವ್ ಹೇಳಿದ್ರೆ ಇವತ್ತು ಇಷ್ಟು ದಿವಸ ನಮ್ಮ ಮಗ್ರಜ್ಜ ಮದುವೆ ಮಾಡ್ಕೊಳ್ದೆ ಬ್ರಹ್ಮಚಾರಿಯಾಗಿದ್ದ. ನಾನ್ ಮದುವೆ ಮಾಡ್ಕೊಂಡ್ರೆ ಅವನ ಓಟ್ ಚೆಕ್ ಮಾಡ್ದಾಗತ್ತೆ. ಆದ್ರೆ ಇವತ್ತು ಲೈನ್ ಕ್ಲಿಯರ್. ನೋಡು ನಮ್ಮ ಅದಕ್ಕೆ ಹೇಗಿದ್ದಾರೆ? ಸಾಕ್ಷಾತ್ ಮಹಾಲಕ್ಷ್ಮಿ ಆಗಿಲ್ಲ? ತುಂಬಾ ಚೆನ್ನಾಗಿದ್ದಾರೆ. ವೆರಿ ಸ್ವೀಟ್. ಥ್ಯಾಂಕ್ ಯು. ಹೌ ನೈಸ್ ಆಫ್ ಯು ಟು ಸೇ ದಟ್. ನಾನು ಇನ್ನು ನಮ್ಮ ಲವ್ ಎಕ್ಸ್ಪ್ರೆಸ್ ರಾಕೆಟ್ ಥರ ನೋಡಬೇಕು. ನನ್ನ ಪೊಲೀಸ್ ಸ್ಟೇಷನ್ ಮುಗಿತಿದ್ದಾಗೆ ನಮ್ಮಿಬ್ಬರು ವಿಷಯ ನಮ್ಮ ಅಪ್ಪ ಅಮ್ಮನಿಗೆ ತಿಳಿಸ್ಬಿಡ್ತೀನಿ. ಆಮೇಲೆ ನನಗೂ ನಿನಗೂ ಸರ್ವ ಸುಂದರಂ ಮಯಂ. ಏನೋ ವಿಶೇಷ? ಇವತ್ತು ನಿನ್ನ ಹುಟ್ಟಿದಬ್ಬ ಅಲ್ವೇನು? ನೀನು ಮರೆತರೆ ನಿಮ್ಮ ಅಮ್ಮ ಮರೆಯೋದು. ಅಮ್ಮ ನೀನು ಅಮ್ಮ ಅಂತ ಕೂಗ್ದಾಗಲೂ ಅಂಡೆಗಳಿಸ್ಕೊಂಡು ಮನೆ ತುಂಬ ಓಡಾಡ್ತಿದ್ದ ನೆನಪೇ ಬರುತ್ತೆ ಕಣೆ. ಒಳ್ಳೆ ಉದ್ಯೋಗದಲ್ಲಿರೋ ಗಂಡ, ಪ್ರತಿಯೊಂದು ಇಬ್ಬರು ಮಕ್ಕಳು, ನನ್ನಷ್ಟು ಭಾಗ್ಯಶಾಲಿಗಳು ಯಾರು ಇದ್ದಾರಂತ ಹಿಗ್ಗಿ ಹೋಗಿದ್ದೆ. ಮನೆಗೆ ಹಿರಿ ಮಗಳಾಗಿ ನೀನು ಈ ತರ ದೂರ ಆಗ್ತಿ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕೆ ಇಷ್ಟು ಹತ್ರ ಇದ್ದೀನಿ ದೂರ ಅಂತ ಹೇಳ್ತಿದ್ದೀನಮ್ಮ. ಯಾವಾಗಲೂ ಹುಡುಗಾಟಾನೆ. ಆಸ್ತಿ ಐಶ್ವರ್ಯ ಬೇಕಾದಷ್ಟಿದ್ದು ಈ ಗ್ಯಾರೇಜ್ನಲ್ಲಿ ಹೀಗೆ ಹಗಲು ರಾತ್ರಿ ಕಷ್ಟಪಡೋ ಹಾಗಾಯ್ತು. ನೀನೇನು ಹಾಗೆ ಕಾಲ ಕಳಿಸಿದೀಯ.
ಆದ್ರೆ ನಾನು ಇದೇ ಯೋಚನೆಯಲ್ಲಿ ಎಷ್ಟು ಕೊರಗಿ ಕಣ್ಣೀರಿಡ್ತಿದ್ದೀನಿ ಗೊತ್ತಾ. ನಿನ್ನ ಒಂಟಿ ಬದುಕು ಇನ್ನೂ ಎಷ್ಟು ದಿನ. ಕಾಲವೇ ಪ್ರಶ್ನೆ ನಮಗೆ ಅಂತ ನಾನು ಕಾಲನೇ ನಂಬಿದ್ದೀನಿ. ಪ್ರತಿಮೆ ಜೊತೆ ಅಂತ ಅಪ್ಪ ತಮ್ಮ ಕರ್ತವ್ಯನೇ ನಂಬಿದ್ದಾರೆ. ಒಂದಲ್ಲ ಒಂದು ದಿವಸ ಸತ್ಯ ಸಂಗತಿ ಏನಂತ ಕಾಲನೇ ಹುಡುಕ್ಬೇಕು. ಆಗ ನಮ್ಮಪ್ಪ ನನ್ನ ಮುಡುಪರಾದಿ ಅಂತ ಒಪ್ಕೊಂಡು ಮನೆ ಕರೀತಾರೆ. ಅದು ಖಂಡಿತ ನನ್ನ ಮನೆ ಬರ್ತಾನಮ್ಮ. ಚೆನ್ನಾಗಿದೆ. ನಿಮ್ಮಪ್ಪ ಒಂಥರ ಹಠ ಮಾಡ್ತಿದ್ದಾರೆ, ನೀನು ಒಂಥರ ಹಠ ಮಾಡ್ತಿದ್ದೀಯ. ನನಗೆ ಹೇಳುವಾಗಿಲ್ಲ, ಅವ್ರಿಗೂ ಹೇಳುವಾಗಿಲ್ಲ. ಇಂಥ ಧರ್ಮ ಸಂಕಟ ಯಾವ ತಾಯಿಗೂ ಬರ್ತಾ ಇರಲಿ. ನಾನು ಬರ್ತೀನಪ್ಪ, ನನ್ನ ಆರೋಗ್ಯ ಚೆನ್ನಾಗಿ ನೋಡ್ತೀನಿ. ಸರಿ ಯಾವಾಗ ಬಂದ್ರಿ? ಈಗ ಬಂದ್ರಾ? ಮತ್ತೆ ನೀವು ಕಣ್ಣಲ್ಲಿದ್ರಲ್ಲ, ಹೊರಗಡೆ ಬರ್ತಿದ್ದೀರಾ? ಅದು ದೇವಸ್ಥಾನಕ್ಕೆ ಹೋಗಿದ್ದು. ಇವತ್ತೇನು ವಿಶೇಷ ಪೂಜೆ ಇತ್ತು, ತುಂಬಾ ಜನ. ದರ್ಶನ ಮಾಡ್ಕೊಂಡು ಬರೋ ಹೊತ್ತಿಗೆ ಸಾಕಾಗೋಯ್ತು. ಯಾಕೆ ಅಂತ ಹೇಳಿದ್ದೀರಾ? ಓ, ಅರ್ಥ ಆಯ್ತು. ನಿಮ್ಗೆ ಕೋಪ ಬಂದಿದೆ ನೋಡಿ. ನೀವು ನನ್ನ ಹೊಡೀರಿ ಬಡೀರಿ, ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ, ಆದ್ರೆ ಈ ತರ ಮೌನವಾಗಿ ಮಾತ್ರ ಇರಬೇಡಿ. ನಿಜಾನೇ ಹೇಳ್ತೀನಿ, ಇವತ್ತು ಶ್ರೀ ಹುಟ್ಟಿದ ಹಬ್ಬ. ಆಶೀರ್ವಾದ ಮಾಡಿ ಬರೋಣ ಅಂತ ಅವನ ಮನೆಗೆ ಹೋಗಿದ್ದೆ. ಬಂದಿದ್ನಾ? ಮುಖ ಸರಿಯಾಗಿ ಮಂಗಳಾರತಿ ತಗೊಂಡ್ರೆ ಇದ್ರಾಡ ಮುಖಕ್ಕೆ ಮಂಗಳಾರತಿ ಇಟ್ಟಿಗೆ Can I sit here? Please. Oh, thank you. This is fantastic. ಫೈವ್-ಸ್ಟಾರ್ ಹೋಟೆಲ್ಗೂ ಬರ್ತಾರೆ, ಸೂಪರ್ ಸ್ಟಾರ್ ತರ ಬಟ್ಟೆನೂ ಹಾಕ್ತಾರೆ. ಮಾಡೋದೆಲ್ಲ ಫ್ರಾಡ್ ಕೆಲಸನೇ. ಈ ಕಾಲದಲ್ಲಿ ಯಾರನ್ನ ನಂಬಲೇಬಾರ್ದು. ಕೆಲವರು ನೋಡಕ್ ಮಾತ್ರ ಸ್ಮಾರ್ಟ್ ಆಗಿರ್ತಾರೆ. ನನ್ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೆ. ಯಾರನ್ನು ಕೇಳ್ಬೇಕು ಯಾರನ್ನು ಕೇಳ್ಬಾರ್ದು ಅಂತಾನೆ ಗೊತ್ತಿಲ್ಲ. ಡ್ಯಾನ್ಸ್ ಅಂದ್ರೆ ಕತ್ತೆ ರಾಗ ಕೋಟಿ ಕುಣಿತ ಅಲ್ಲ ಬಾಬಾ. ಅದ್ಕಸ್ರಿ ನನ್ನ ಮಗನೇ ಒಂದು ರಾಡ್ ಫಿಕ್ಸ್ ಮಾಡಕ್ಕೆ ಇಷ್ಟೊತ್ತ ಇಲ್ಲಿ ಕೆಲಸ ಕಲ್ಸ್ಕೊಡೋದು. ಆ ಗೋಮಟೇಶನ್ ಚಡ್ಡಿ ಹೋಗ್ತಾರೆ ಎರಡು ಒಂದೇ. ಸ್ವಲ್ಪ ಮಗನ್ ಗೇರ್ ರಾಡ್ ಕೈಗೆ ಸಿಗ್ತಲ್ಲ ಗುರು, ಜಾರಿ ಜಾರಿ ಹೋಗ್ತದೆ. ಸರಿಯಾಗಿ ಜಾಗ ನೋಡಿ ಫಿಕ್ಸ್ ಮಾಡು, ಹೋಗ್ತದೆ. ಎಲ್ಲಿ ಜೀವ ಅನ್ನೋನು ಯಾವನೋ, ನಮ್ಮ ಗುರುನ ಯಾವನು ಅಂತೀರ ನೀ ಯಾವನು? ಏನಣ್ಣ ಗಾಡಿ ಏನಾರ ರಿಪೋರ್ಟ್ ಕಂಡೀಷನ್ ಬಂದೈತಾ? ಎಲ್ಲ ಶಿವ ಅಂದ್ರೆ ಹಿಂದಿನೇ ಡೌನ್ ಮಾಡ್ಬೇಕು ಗುರು. ಕಲಿಸೋಣ ಹಾತ ಪಡಬೇಡ ಇರಣ್ಣ. ನೆಟ್ಟು ಬೋಲ್ಟು ನಾವೇ ಬಿಚ್ಚುತ್ತೀವಿ, ನಮ್ ಗುರು ಬಂದು ಸರಿಯಾಗಿ ಟಿಕ್ ಮಾಡ್ತಾರೆ. ಗಾಡಿ ಬಾಡಿ ನಮ್ಮ ಹತ್ತಾನೆ ತಲಾಟೆ ಮಾಡ್ತೀರಾ? ಎಲ್ರು ಕೇಳಿ, ಈ ಹೆಣ್ಣಿನ ಬಗ್ಗೆ ಯಾರಾದ್ರೂ ಕೆಟ್ಟ ಮಾತಾಡೋದಾಗ್ಲಿ
ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಮಾಡಿದ್ರೆ ಅವ್ರ ಪಾಲಿಗೆ ನಾನ್ ಕೆಟ್ಟವನಾಗಬೇಕಾಗತ್ತೆ. ಹುಷಾರ್. ಅಪ್ಪ ಶಿವು, ನೀನು ಎಂಥೋನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಒಂದು ಒಂಟಿ ಹೆಣ್ಣು ಒಬ್ಬ ಗಂಡಸಿನ ಜೊತೆಲಿದ್ರೆ ಹಲವಾರು ಜನ ಹಲವಾರು ಮಾತಾಡ್ತಾರೆ. ಎಷ್ಟು ಜನ ಬೈತೀಯ, ಎಷ್ಟು ಜನ ಬಡಿತೀಯ? ಶಿವು, ಹೆತ್ತವನ್ನ ತಾಯಿ ಅಂತಾರೆ, ಒಡ ಹುಟ್ಟಿದವನ್ನ ಅಕ್ಕ ತಂಗಿ ಅಂತಾರೆ, ತಾಳಿ ಕಟ್ಟಿದವನ್ನ ಹೆಂಡತಿ ಅಂತಾರೆ. ಈಗ ನಿನ್ ಜೊತೆಲಿರೋ ಹೆಣ್ಣನ್ನ ಯಾವ ಸ್ಥಾನದವ್ರದಂತ ನೀನು ಹೇಳಿದ್ರೆ ನಾವೆಲ್ಲರೂ ಅವಳನ್ನ ಹಾಗೆ ಕರಿತೀವಿ. ಈಕೆ ಹೆಸರು ಗೌರಿ. ಈ ಕ್ಷಣದಿಂದ ಈಕೆ ನನ್ನ ಹೆಂಡತಿ. ಎಲ್ರಿಗೂ ಅರ್ಥ ಆಯ್ತಾ? ನನ್ನ ಮನಸ್ಸಿಗೆ ಸರಿ ಅನ್ನಿಸ್ತು, ಅದಕ್ಕೆ ನಿರ್ಧಾರ ತಗೊಂಡೆ. ನಿನ್ ಮನಸ್ಸೇನಾದ್ರೂ ಬೇಡಿದ್ರೆ ಮಾತ್ರ ವರ ಕೊಡ್ತಾನೆ ಆ ದೇವರು. ಬೇಡ್ದೇನೆ ಇಂಥ ಅಮೂಲ್ಯವಾದ ವರ ಕೊಡ್ತಾ ಇದ್ದೀರಾ. ನಿಮ್ಮ ದೃಷ್ಟಿಲಿ ಆ ದೇವರ ಬಗ್ಗೆ ನೀವು ತಪ್ಪು ಹಾಕಿ ಕಾಣಿಸ್ತಾ ಇದ್ದೀರಾ. ವಿಶ್ವಪತಿ ನಾಯಿಗಳನ್ನ ನೀ ತಾನೇ ಪಳಗಿಸಿದ್ದು? ಹೌದು. ಆ ನಾಯಿಗಳು ನಾನು ಕೇಳಿದಾಗ ನನಗೆ ಬೇಕು. ಸರಿ. ಓಯ್ ಸೋಮೇಶ್ವರಿ, ನೀನು ಸೋಮವಾರ ಬಾ. ಓಯ್ ಮಂಗಳಗೌರಿ, ನೀನು ಮಂಗಳವಾರ ಬಾ. ಓಯ್ ಭುವನೇಶ್ವರಿ, ನೀನು ಬುಧವಾರ ಬಾಬ್ಬಾ. ಏನಮ್ಮ? ಓ ಅಮ್ಮ ಅಲ್ಲ ಗುಮ್ಮ. ಓ ಏನೇ ತಿಳ್ಕೊಂಡೆ? ನಿನ್ಗೇನು ಹಾಲು ಬೆಡ್ರೂಮು ಬಾತ್ರೂಮು ಒಂದೇ ಅಂತ ತಿಳ್ಕೊಂಡಿದ್ಯಾ? ನಿನ್ಗಿಷ್ಟ ಬಂದವಳು ಎಂಟ್ರಿ ಕೊಡಕ್ಕೆ ಹೊರಗಡೆ ಬೋರ್ಡ್ ಹಾಕಿಲ್ಲ, ಮಾತ್ರ ಔಟ್ ಅಂತ. ಏನ ದನಿದಿಂದ ತಾನು ನಿಂತುಬಿಟ್ಟೆ? ಓಹೋ, ಅವತ್ತು ಕೈಬೆಟ್ಟು ಕೇಸ್ ಬುಕ್ ಮಾಡಕ್ ಬಂದಿದ್ದೆ, ಇವತ್ತು ಸೂರ್ಯರಿಕೆ ಕೇಸ್ ಬುಕ್ ಮಾಡಿ ಸೊಳ್ಳೆರನ್ನು ತಳ್ಳಕ್ಕೆ ನನ್ನೇನು ಕೋಳಿ ಪಿಳ್ಳಿ ಅನ್ಕೊಂಡೇನೆಯಾ? ನಾನು ಯಾರು? ನರಹರಿ, ರಾಜತಂತ್ರದಲ್ಲಿ ಗುಳ್ಳೇಗರಿ. ಇವರೆಲ್ಲ ಯಾರು ಅಂತ ತಿಳ್ಕೊಂಡಿದ್ಯಾ? ಆಲ್ ಕಮ್ ಯು ಸಿಟ್ ಇಲ್ಲಿ. ಇವರೆಲ್ಲ ಯಾರು ಗೊತ್ತಾ? ಇವಳು ನನ್ನ ಟೆಂಪ್ರರಿ ಸತಿ, ಇವಳು ಸವತಿ, ಇವಳು ಮೇರಿ, ಪ್ಯಾರಿ, ಕಾಯಿ, ಕೆಂಗೇರಿ ಇನ್ನು ಬಂದಿಲ್ಲ. ಇವರೆಲ್ಲ ಸತ್ತನ ಹಿಂತಿಗೆ ಹೋಲಿಸೆ ಸವತಿ. ಈಗ ಗೊತ್ತಾಯ್ತಲ್ಲ? ಮರ್ಯಾದೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ನಿನಗೆ ಕಷ್ಟ. ನಿನಗೆ ಕೇಳ್ತೀನಿ, ನಾನು ಕಷ್ಟ. ನಾಟಿ ಮೋರ್ ತೀರಾ ಶಿವ ಶಿವ. ನೀನು ಅಂತ ಗೊತ್ತಿಲ್ಲದೆ ನಿನ್ ತಮ್ಮ ಅಂತ ರೋಗ ಹಾಕೊಂಡಲ್ಲಪ್ಪ. ನೀನು ಅಂತ ಗೊತ್ತಾಗಿದ್ರೆ ನಿನ್ ಕಾಲ್ ಮೇಲೆ ಬಿದ್ದು ನಲ್ಲಾಡಿ ಹೊರಳಾಡಿ ನನ್ ಕಾಪಾಡು ಅಂತ ಕೇಳ್ಕೊತಿದ್ನಲ್ಲಪ್ಪ. ಕಾಪಾಡು ಎಂಬುದರ ರಾಜ. ಅಯ್ಯಪ್ಪ, ಅಯ್ಯೋ ನಾನು ಸಾಯಿಸ್ಬೇಡ, ನಾನು ಸಾಯಿಸ್ಬೇಡ, ನಾನು ಸಾಯಿಸ್ಬೇಡ.
ಬೇಡಪ್ಪ, ನನ್ನ ಸಾಯಿಸಪ್ಪ. For more updates, like, comment, subscribe to our channel.